ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಭಾಗವತ ಪುರಾಣ ಅತ್ಯಂತ ಶ್ರೇಷ್ಠವಾಗಿರುವುದರಿಂದ ಬ್ರಹ್ಮಲೋಕದಿಂದನೂ ಕೂಡ ಋಷಿ ಮುನಿಗಳು ಅಲ್ಲಿ ಕೇಳಲಿಕ್ಕೆ ಬಂದರು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆ ಪೈಕಿ ನಾರದರು ಬಂದು ಅಲ್ಲೆಲ್ಲ ಸಂತಕುಮಾರಾದಿ ಶೌನಿಕಾದಿ ಋಷಿಗಳು ಕೂಡಿದ್ರಲ್ಲ, ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಮುಖದೊಳಗೆ ಶಾಂತಿ ಇಲ್ಲ ಯಾಕೆ ಅಂತ ನಾರದರನ್ನು ಕೇಳಿದ್ರಂತೆ. ಮುಖ ಮನಸ್ಸಿನ ಕನ್ನಡಿ ಅಲ್ಲ, ಸಿಟ್ಟಿಗೆದ್ದವನು ಮಾರಿ ನೋಡಿರನಿಲ್ಲ ನಾವು. ಬೇಕಾದ್ರೆ ನಿಮ್ಗೆ ಸಿಟ್ಟು ಬತ್ತನ್ನು ಕನ್ನಡಿ ಮುಂದೆ ನಿಂತು ನೋಡ್ರಿ, ಕಣ್ಣು ಕೆಂಪಾಗಿರ್ತವೆ ಅಲ್ಲ. ಈ ಒಳಗಿರುವ ಮನುಷ್ಯನ ಭಾವನೆಗಳು ಮುಖದ ಮೇಲೆ ತನ್ನ ಪ್ರತಿಬಿಂಬವನ್ನು ಹಾಕ್ತಾ ಇದ್ದಾವೆ. ಆದ್ದರಿಂದ ಯಾಕೆ ನನಗೆ ಸಮಾಧಾನ ಇಲ್ಲ ಅಂದರೆ, ಜಗತ್ತಿನೊಳಗೆ ಸತ್ಯ ಧರ್ಮಗಳನ್ನು ಪಾಲಿಸುವುದಿಲ್ಲ ಮಂದಿ. ಅದನ್ನು ನೋಡಿ ನನಗೆ ಬಹಳ ಚಿಂತೆಯಾಗಿದೆ. ಸತ್ಯ ಧರ್ಮ ತಪಸ್ಸು ಇವಕ್ಕೆಲ್ಲ ಏನಂತಾರೆ ಅಂತಾರೆ, ದೈವಿ ಸಂಪತ್ತು ಅಂತ ಕರೀತಾರೆ. ಭಗವದ್ಗೀತೆಯೊಳಗೆ ದೈವಿ ಸಂಪತ್ತು ಅಸೂರಿ ಸಂಪತ್ತು ಅಂತ ಎರಡು ವಿಭಾಗ ಮಾಡಿದ್ದಾರೆ. ಅಭಯಂ ಸತ್ವ ಸಂಶುದ್ಧಿರ್ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಾಸ್ತಪ ಆರ್ಜವಂ. ಇವೆಲ್ಲ ದೈವಿ ಸಂಪತ್ತು. ಈ ದೈವಿ ಸಂಪತ್ತಿನ ಗುಣಗಳನ್ನು ನಾವು ಸಂಪಾದನೆ ಮಾಡಬೇಕು. ಆ ಗುಣಗಳಿಂದನೇ ನಮಗೆ ಶ್ರೇಯಸ್ಸು ಆಗ್ತದೆ. ಧರ್ಮ ಅನ್ನೋದು ನಮ್ಮ ಉಸಿರಿನಲ್ಲಿ ಬಂದಿರಬೇಕಾಗ್ತದೆ. ಧರ್ಮ ಅಂದರೆ ಏನು? ಧರ್ಮ ಅನ್ನೋದಕ್ಕೆ ಭಾಳ ವ್ಯಾಖ್ಯಾನಗಳದಾವ. ಏನ್ರಿ? ಪುಣ್ಯ, ಆಚಾರ, ಸ್ವಭಾವ. ಪುಣ್ಯಕ್ಕೆ ಭಾಳ ಅದಾವ. ಪರೋಪಕಾರ, ಧರ್ಮಕ್ಕೆ ಅರ್ಥಗಳು ಭಾಳ. ನೀವು ಕೇಳಿದಿರಿ, ಧರ್ಮೋ ರಕ್ಷತಿ ರಕ್ಷಿತಃ. ಇದನ್ನು ಯಾರು ಹೇಳಿದರು, ಎಲ್ಲಿ ಹೇಳಿದರು? ಮಹಾಭಾರತದೊಳಗೆ ಹೇಳಿದ ನೀನು ಯಕ್ಷ ಪ್ರಶ್ನೆ ಅಂಥೇಳಿ. ಆ ಯಕ್ಷ ನೂರಾರು ಪ್ರಶ್ನೆಗಳನ್ನು ಕೇಳಿದಾಗ ಧರ್ಮರಾಜ ಧರ್ಮರಾಜ ಸರಿಯಾಗಿ ಉತ್ತರವನ್ನು ಕೊಟ್ಟ. ಯಕ್ಷನಿಗೆ ಬಹಳ ಸಂತೋಷ ಆಯ್ತು. ಆವಾಗ ಕೇಳ್ತಾ ಇದ್ದಾನೆ ಯಕ್ಷ, ಧರ್ಮ, ನನ್ನ ಪ್ರಶ್ನೆಗಳಿಗೆ ನೀ ಸರಿಯಾಗಿ ಉತ್ತರ ಕೊಟ್ಟಿದೆಯಲ್ಲ, ನನಗೆ ಖುಷಿಯಾಗಿದೆ. ಈಗ ನಿನ್ನ 4 ಮಂದಿ ತಮ್ಮಂದಿರು ಸತ್ತಾರ, ಅದು ಗೊತ್ತಾಯ್ತಿಲ್ಲ? ಮೊದಲು ನೀರು ಕುಡಿಯಕ್ಕೆ ಹೋಗಿ ಸತ್ತದ್ದು. ಅದು ಮತ್ತೆ ಹ್ಯಾಂಗೆ ಸಾತಿರ್ತ ಮತ್ತೆ ಬಡ್ಡಿ ಹಿಡಿದು ಹೋಗ್ಬೇಡ ನಮ್ಮನ್ನ ಅಲ್ಲ. ನೀರಡಿಕೆ ಆದಾಗ ನೀರು ಕುಡಿಯಕ್ಕೆ ಹೋದ್ರು ಯಕ್ಷನ ಸರೋವರ. ನಾನು ಕೇಳೋ ಪ್ರಶ್ನೆ ಉತ್ತರ ಕೊಡು, ಇಲ್ಲ ಸಾಹಿತ್ಯ ಅಂದು ಕೊಡು. ಎಲ್ಲರೂ ಸತ್ತ ಹೋದರು 4 ಮಂದಿ. ಈಗ ಕೇಳ್ತಾನೆ ಯಕ್ಷ, 4 ಮಂದಿ ನೀವು ತಮ್ಮಂದಿರದಾರಲ್ಲ, ಅದರೊಳಗೆ ಯಾರನ್ನ ರಕ್ಷಣೆ ಮಾಡಲಿ? ಒಬ್ಬರನ್ನ ನಾ ರಕ್ಷಣೆ ಮಾಡ್ತಾನೆ. ಯಾರು ಬೇಕು ನನಗೆ? ಅವ ಏಕದಮ್ ಹೇಳ್ದ, ನಕುಲ ಬದುಕಲಿ ಅಂದ. ಯಕ್ಷ ಅಂತಾನ ಹುಚ್ಚ, ಅದು ಸಣ್ಣ ಹುಡುಗನ ಯಾಕೆ ಬದುಕರ್ತಿ? ಇಲ್ಲಿ ಭೀಮದಾನ ಏನು, ನೂರಾರು ಆನೆಗಳ ಬಲವುಳ್ಳ ಭೀಮದಾನ. ಭೀಮ ಬದುಕಲಿ ಅಂತ ಕೇಳ್ಕೊ, ಅವ ನಿನ್ನ ರಕ್ಷಣೆ ಮಾಡ್ತಾನೆ. ಇಲ್ಲ ತರ ಪರಶಿವನ ಜೊತೆ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡಿರ್ತಕ್ಕಂಥ ವೀರ
ಅರ್ಜುನ ಅದಾನ, ಅವ ಬದುಕಲಿ ಅಂತ ಕೇಳ್ಕೊ, ಅವ ನಿನ್ನ ರಕ್ಷಣೆ ಮಾಡ್ತಾನೆ ಅಂದಾಗ ಈ ಮಾತನ್ನು ಹೇಳ ನಾವು, ಯಕ್ಷ ನನ್ನನ್ನು ಭೀಮನೂ ರಕ್ಷಣೆ ಮಾಡಂಗಿಲ್ಲ, ಅರ್ಜುನನೂ ರಕ್ಷಣೆ ಮಾಡಂಗಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ. ನಾವು ಯಾರ್ಯಾರೋ ರಕ್ಷಣೆಗೆ ಏನೇನೋ ಇಟ್ಕೊಂಡಿದ್ದೀವಿ. ದುಡ್ಡು ನಾನು ರಕ್ಷಣೆ ಮಾಡ್ತತಿ, ಅಂತಮ್ ರಕ್ಷಣೆ ಮಾಡ್ತಾರೆ, ಹೊಲ ರಕ್ಷಣೆ ಮಾಡ್ತತಿ. ಧರ್ಮವನ್ನು ನೀವು ರಕ್ಷಣೆ ಮಾಡಿದ್ರಿ ಅಂದರೆ ನಿಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದೆ. ಆಶ್ಚರ್ಯ ಆಗ್ತಾವ್ರಿ. ಭೀಮ ಜೀವಂತ ಆಗಲಿ ಅಂತ ಕೇಳಿದ್ರೆ ರಕ್ಷಣೆ ಆಕಿತ್ತು, ಅರ್ಜುನ ಜೀವಂತ ಆಗಲಿ ಅಂತ ಕೇಳಿ ರಕ್ಷಣೆ ಆಕಿತ್ತು. ಈ ಸಣ್ಣ ಹುಡುಗನ ಯಾಕೆ ರಕ್ಷಣೆ ಮಾಡಿದೆ ಅಂದರೆ ಧರ್ಮೋ ರಕ್ಷತಿ ರಕ್ಷಿತ. ಹಾಗಾದ್ರೆ ಈಗ ಈ ಸಣ್ಣ ಮಗುವನ್ನು ಬದುಕಲಿ ಅಂತ ಕೇಳ್ಬೇಕಾದ್ರೆ ಏನು ಧರ್ಮದ? ಧರ್ಮಕ್ಕನುಸಾರವಾಗಿ ಅವ ನಕುಲ್ ಬದುಕಲಿ ಅಂತ ಕೇಳಿ ನಾವು ಏನದ ಧರ್ಮ ಅಂದಾಗ ಹೇಳ್ತಾನಲ್ಲ, ನನ್ನ ತಂದೆ ಪಾಂಡುವಿಗೆ ಇಬ್ಬರು ಪತ್ನಿಯರು, ಒಬ್ಬಾಕಿ ಕುಂತಿ, ಇನ್ನೊಬ್ಬಾಕಿ ಮಾದ್ರಿ. ಅಲ್ಲಿ ಕುಂತಿ ಹೊಟ್ಟಿಯಿಂದ ಧರ್ಮ, ಭೀಮ, ಅರ್ಜುನ 3 ಮಂದಿ ನಾವು ಅದೀವಿ, ಹುಟ್ಟಿದ್ದೀವಿ. ನಮ್ಮ ಚಿಕ್ಕಮ್ಮ ಮಾದ್ರಿ ಹೊಟ್ಟಿಯಿಂದ ನಕುಲ, ಸಹದೇವ. ಈಗ ನಾನು ಅರ್ಜುನ ಬದುಕಲಿ ಭೀಮ್ ಬದುಕಲಿ ಅಂತ ನಾ ಕೇಳಿದ್ನಿ ಅಂತಂದ್ರೆ ಏನಕ್ಕಿತ್ತು? ಕುಂತಿ ಮಕ್ಕಳು ಕುಂತಿ ಮಕ್ಕಳೇ ಭೂಮಿಯಾಗ ಇರ್ತಿದ್ರು, ನಮ್ಮ ಚಿಕ್ಕಮ್ಮನ ಮಕ್ಕಳು ಇಲ್ಲದಂತೆ ಆಗ್ತಿತ್ತಲ್ಲ. ಕುಂತಿ ಮಗನಾಗಿ ನಾನೊಬ್ಬ ಬದುಕಿದ್ದೇನೆ, ನನ್ನ ಚಿಕ್ಕಮ್ಮನ ಮಗನಾಗಿ ನಕುಲ ಬದುಕಲಿ ಅಂತ ನಾ ಕೇಳ್ತಾ ಇದ್ದೇನೆ. ಏನ್ರಿ 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 ಇದು? ಎಷ್ಟು ಆಳವಾದ ಧರ್ಮವನ್ನು, ಅದಕ್ಕೆ ಧರ್ಮರಾಜ 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 ಅಂತ ಕರೆದಾರ ಅವನಿಗೆ ಅಲ್ರಿ. ಇದ್ರ ಮ್ಯಾಗ ನಾವು ಏನು ತಿಳ್ಕೋಬೇಕಾಗ್ಯದ? ನಾವು ನಮ್ಮ ಬದುಕಿನೊಳಗೆ ಧರ್ಮವನ್ನು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮ ಅನ್ರಿ, ಪುಣ್ಯಾರೇ ಅನ್ರಿ ಅಲ್ರಿ. ಏನು ನಾನು 4 ಮಂದಿ ಕುಡೆ ಕೂತಿದ್ದೀರಿ, 2 ಸಾಕ್ತರು, ನಾವು ಉಳ್ದನ್ರಿ, ಏನು ಪುಣ್ಯ ನಾನು ಉಳ್ದತ್ರಿ ಅಂತೀರಿ? ಇಲ್ಲ, ನೀವು ಯಾವ ಪುಣ್ಯ ನಮ್ಮನ್ನು ರಕ್ಷಣೆ ಮಾಡ್ತೀರಿ? ಪುಣ್ಯ ಅಂದ್ರಿ, ಧರ್ಮ ಅಂದ್ರಿ ಅಲ್ರಿ. ಈ ಪುಣ್ಯವನ್ನು ಮಾಡು ಅಲ್ರಿ. ಪುಣ್ಯ ಏನು ಮಾಡ್ತದ? ಒಂದು ಕಿವಿಮಾತು ಹೇಳಿದ್ದಾರೆ ಸರ್ಪಭೂಷಣ ಶಿವಯೋಗಿಗಳು. ಏನು ಕಿವಿಮಾತೇನು? ಶ್ರೀಮಂತರಿಗೆ ಕಿವಿಮಾತು ಹೇಳಿದ್ದಾರೆ ಅಲ್ರಿ. ಈ ಶ್ರೀಮಂತರೇ ಎಣ್ಣೆ ಇರುವವನಿಗೆ ದೀವಿಗೆ ಉರಿಯವು, ಪೂರ್ವ ಪುಣ್ಯವಿಹ ಪರ್ಯಂತ ಸಿರಿ ಇರ್ಬೋದು. ಎಣ್ಣೆ ಇರುವವನಕ ದೀವಿಗೆ ಉರಿಯವು, ದೀಪ ಉರಿಬೇಕಾಗಿತ್ತಾರೆ ಎಣ್ಣೆ ಇರೋ ತನಕ. ಎಣ್ಣೆ ಆತಂದ್ರೆ ದೀಪ ಆರಿ ಹೊಕ್ಕೈತಿ. ಎಣ್ಣೆ ಇರುವನಕ ದೀವಿಗೆ ಉರಿಯವು ದೃಷ್ಟಾಂತದು. ಪೂರ್ವ ಪುಣ್ಯವಿಹ ಪರ್ಯಂತ ಸಿರಿ ಇರ್ಬೋದು. ಪುಣ್ಯ ತೀರಿದ ಮರುದಿನಕ್ಕೆ ನಿನ್ನಯ ಸಿರಿಯು ತಣ್ಣಗಾಗಿ ಹೋದು. ಪುಣ್ಯ ಇರ್ತಕ್ಕ ನಿನ್ನ ಸಿರಿ ಇರ್ತದೆ. ಭಾಳ ಮೆರಿತಿದ್ದ ಮಗ ಚಲೋ ಆತು ಅಂತಿರ್ತಾರೆ, ಗೊತ್ತ ನಿಮಗೆ? ಯಾಕ ಅವ ಪುಣ್ಯ ರಕ್ಷಣೆ ಮಾಡಿದ್ದಿಲ್ಲ, ಪಾಪ ರಕ್ಷಣೆ ಮಾಡಿದ್ದ. ಅವ ಪುಣ್ಯಾತ್ಮ ದುಡ್ಡು ರಕ್ಷಣೆ ಮಾಡಿದ್ದ. ಬಹಳ ಮಂದಿ ತಿಳುವಳಿಕೆ ದುಡ್ಡು ನನ್ನ ರಕ್ಷಣೆ ಮಾಡ್ತದ, ಸಾಧ್ಯ ಇಲ್ಲ. ಎಷ್ಟು ಪ್ರಯತ್ನ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ತೆಗೆದಿರ್ತೀರಲ್ಲ, ಆ ನಿಮ್ಮನ್ನು ಕುತ್ತಿಗೆ ಹಿಚ್ಚಿ ಕೊಯ್ಯ ಮುಂದೆ ಆ ದುಡ್ಡು ಅಡ್ಡ ನಿಂತೇನು ಬಂದೆಂದರೆ ಬೈಬೇಡಪ್ಪ, ನಾನು ರಗಡೆ ಮೋಸ ಮಾಡಿ ವಂಚನೆ ಮಾಡಿ ನನ್ನ ಗಡಿಶಾನ ಬೈಬೇಡ.
ಇಬ್ಬರು ಒಂದೇ ಊರಿನ ಗೆಳೆಯರು. ಮುಂಬೈದಂತಹ ಶಹರಕ್ಕೆ ಹೋಗಿ ಸ್ವಲ್ಪ ದುಡಿದು ರೊಕ್ಕ ಮಾಡ್ಕೊಂಡು ಬರ್ಬೇಕಂತ ಬಡವರಿಬ್ಬರು ಹೋದರು. ಒಂದು 4-5 ವರ್ಷ ಅಲ್ಲಿ ಚಲೋ ದುಡಿದ್ರು. ಅವೊಂದು 5 ಲಕ್ಷ, ಇವೊಂದು 5 ಲಕ್ಷ ಗಳಿಸಿದ್ರು. ಆತ್ಪ ಸಾಕು, 4-5 ಲಕ್ಷ ಗಳಿಸಿದೀವಿ, ಊರ ಕಡೆ ಹೋಗೋಣ ಅಂದ ಇಬ್ಬರು ಕೂಡಿಸಿ ಟ್ರೈನ್ನೊಳಗೆ ಒಂದೇ ಡಬ್ಬ್ಯಾಗ ಕುಂತರು. ಕುಂತು ಒಂದು 4-6 ಸ್ಟೇಷನ್ ದಾಟಿದು. ರಾತ್ರಿ ಹೊತ್ತ ಒಬ್ಬನ ಮನುಷ್ಯನಾಗ ಬಂತು, ನಾವಿಬ್ಬರು ಇದ್ವಿ ಈ ಡಬ್ಬ್ಯಾಗ. ಇವನು ಕುತ್ತಿಗೆ ಹಿಚಿಕೆ ಕೊಂದ್ರೆ 5 ಲಕ್ಷ ರೂಪಾಯಿ ಅವನು ಇದ, ನಾನು ಇದ, 10 ಲಕ್ಷ ಬತ್ ನೋಡ್ರಿ. ಮನುಷ್ಯನಾಗ ಕಟ್ಕೊಂಡಿದ್ರಿ ಪಾಪವ, ಮಲ್ಕೊಂಡಿದ್ದ. ಇದೇನಾಯ್ತು, ಮನುಷ್ಯನ್ಯಾಗ ಬಂದದ್ದು ಕ್ರಿಯಾರೂಪದಿಂದ. ಎದ್ದವನ್ನ ಏನು ಮಾಡಿದ, ಎದಿ ಮೇಲೆ ಹಿಚಿಕ ಕುತ್ತಿಗೆ. ಅವು ಯಾಕೋ 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 ಅಂದ. ನಾನು ಬರೋದ ಹಾಕಲ್ಲ, ಒತ್ತೆ ಬಿಟ್ಟ. ಒತ್ತಿದ. ಏನು ಮಾಡಿದ, ಅಲ್ಲೇ ಪೊಲೀಸರು ಕರೆದ. ನಮ್ಮ ಗೆಳೆಯರಿ ಹಾರ್ಟ್ ಆತ್ರಿ, ಸತ್ ಹೋದ್ರಿ, ಬಡ್ಕೊಂಡು ಬುಕ್ ಮಾಡಕ್ಕೆ ಹತ್ತಿದ. 5 ಲಕ್ಷ ಅಂತೂ ತನ್ನ ಬ್ಯಾಗ್ನಾಗ ಇಟ್ಟಿದ್ದ. ಆಯ್ತು ಬಿಡಪ್ಪ, ಏನು ಮಾಡುತ್ತೆ, ಎಲ್ಲ ರೈಲು ಕೂತು ಮಂದಿ ಎಲ್ಲ ಪಾಪ ಅಲ್ಲೇ ಮಣ್ಣು ಗುಡಿಸಿದ್ರು. ಆ ಊರಿಗೆ ಬಂದ. ಅವ್ರವಾಗ ಅಪ್ಪಗ ಹೇಳ್ದ, ಏನು ಮಾಡಿದ್ರಿ, ಇಬ್ಬರು ಬರಕತ್ತಿದ್ದೆವು, ಹಾರ್ಟ್ ಆಯ್ತು, ಸತ್ ಹೋದ ನನ್ನ ಮಗ. ಅವು ಪಾಪ ಹತ್ತು ಏನು ಮಾಡಕ್ಕೆ ಬರ್ತೈತಿ, ಸತ್ತಾನ, ಅಲ್ಲೆಲ್ಲ ಮಣ್ಣು ಕೊಟ್ಟೆ ಬಂದಾನ. ಆಯಿತು, ಇನ್ನೇನು ಮಾಡೋದು ಅಂತೇಳಿ ಸುಮ್ಮ ಕೂತು. ಮುಂದೇನಾಯ್ತು, 10 ಲಕ್ಷ ರೂಪಾಯಿದು ಮಸ್ತ್ ಮನೆ ಕಟ್ಸಿದ, ಮಸ್ತ್ ಹೊಲ ತಗೊಂಡ. ಏನು ಅಂದ್ರೆ ನಾ ಮುಂಬೈದಾಗ ಹೋಗಿ ದುಡ್ದ 10 ಲಕ್ಷ ತಂದಿನಿ ಅಂದ. ಬಹಳ ದಿವ್ಸಕ್ಕೊಂದು ಗಂಡು ಹುಡುಗ ಹುಟ್ಟಿತು. ಮತ್ತಿನ್ನೇನಪ್ಪ, ಏನು ಪೈಡೆ ಹಂಚಿದ. ಗಂಡು ಹುಡುಗ ಶಾಲೆಗೆ ಹಾಕಿದ. ಅದು 18 ವಯಸ್ಸಿಗೆ ಬಂತು. ಚಲೋ ಶಾಲೆಗೆ ಓದ್ತಿತ್ತು. ಅಕಸ್ಮಾತ್ ಅದಕ್ಕೊಂದು ರೋಗ ಆಯ್ತು. ರೋಗ ಆದ ಕೂಡಲೇ ತೋರ್ಸಾಕ ಆ ದವಾಖಾನೆ ಈ ದವಾಖಾನೆ, ಬೆಂಗಳೂರು ಆಯ್ತು, ಬೆಳಗಾವಿ ಆಯ್ತು, KL ಆಯ್ತು, ಒಟ್ಟು ಕಮ ಆಗವಲ್ದು. ದೊಡ್ಡ ದೊಡ್ಡ ಡಾಕ್ಟ್ರು ಅವು ಏನಾಯ್ತು ಅಂತ ಕೇಳಿದ್ರೆ, ಆ ರೋಗ ಕಡಿಮೆ ಆಗಲಿ ಅಂತೇಳಿ ಹೊಲ ಮಾರಿದ, ಮನೆ ಮಾರಿದ, ಎಲ್ಲನೂ ಹೋತು. ಮನ್ಯಾಗ ಇನ್ನೇನು ಹುಡುಗನ ಹೊಡ್ಕೋತ ಕೂತರು. ಮಾತಾಡೋಲ್ದು, ಕಣ್ಣು ತೆರೆಯೋಲ್ದು. ಆವಾಗ ತಗೋತ ಗಂಡ ಹೆಂಡತಿ ಕೂತಾಗ ಗಪ್ನ ಕಣ್ ತೆರೀತು. ಕಣ್ ತೆರೆದು ಯಪ್ಪ ಅಂತು. ಯಪ್ಪ ಆರಾಮದೇನು, ಆರಾಮದೇನು ಯಪ್ಪ, ನಾ ಯಾರನ್ನು ಗೊತ್ತೇನ ಅಂದ. ನೀ ನನ್ನ ಮಗ ಅಲ್ಲನು ಅಂದವ. ನಿನ್ನ ಮಗ ಅಲ್ಲ, ನನ್ನ ರೈಲ್ವೆದಾಗ ಕುತ್ತಿಗೆ ಹಿಚಿಕಿ ನಾನು 5 ಲಕ್ಷ ರೂಪಾಯಿ ತೊಗೊಂಡಿದ್ದಲ್ಲ, ನನ್ನ 5 ಲಕ್ಷ ನಿನ್ನ 5 ಲಕ್ಷ ಎಲ್ಲ ಮುಗಿಸೀನಿ, ನಾ ಹೊಕ್ಕನತ್ ಹೋಗ್ತದ. ಮತ್ತೆ ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ನಮ್ಮನ್ನು ಪುಣ್ಯ ರಕ್ಷಣೆ ಮಾಡ್ತದೆ, ನಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದೆ. ಏನೇನೋ ತಿಳ್ಕೊತೀವಿ ನಾವು, ಎಂದೂ ಸಾಧ್ಯ ಇಲ್ಲ. ಏನು ರೀ ಸ್ವಾಮಿಗಳ, ನೀವು ಹೇಳ್ತೀರಿ ಅಂತ ನಾವು ಹ್ಞೂ ಅನ್ನೋ. ಎಷ್ಟು ಮಂದಿ ಪಾಪ ಮಾಡಿ ಕೊಲೆ ಮಾಡಿ ನಿರ್ದೋಷ ಅಂತ ಬರ್ತಾರಲ್ರಿ, ನಿರ್ದೋಷ ಅಂತ ಬರ್ತಾರಲ್ರಿ. ನೀವು ಹೇಳ್ದಂಗೆ ಹ್ಞೂ ಅನ್ನೋನ್ರಿ. ಪ್ರತ್ಯಕ್ಷ ಕಣ್ಣಾರ ಕಾಣ್ತೀವಿ ನಾವು. ಹಾಗಲ್ಲಿ ಕೊಂದ ಎಲ್ಲ ಮಾಡ್ಯಾನ, ನೋಡ್ಯಾರ ಮಂದಿ. ಮತ್ತು ಏನು ರಂಚ ಕೊಟ್ಟು ಏನು ಮಾಡಿ ನಿರ್ದೋಷ ಅಂತ ಬರ್ತಾರಲ್ರಿ. ಆವಾಗ ಅದು ಹಂಗೆ ಅಲ್ಲದು.
ಏನ್ರಿ ನಿರ್ದೋಷ ಅಂತ ಇಲ್ಲಿ ಆಗಿರಬಹುದು ಏನ್ರಿ. ಈ ದೋಷ ತೂಕ ಮಾಡೋದು ತಕ್ಕಡಿ ಅದು ಗೊತ್ತದ. ನಾ ಹೇಳಿ 2-3 ಸಲ ಹತ್ತಿ ಕಾಟ ಅಂತ ಇರ್ತದೆ ನೋಡ್ರಿ. ಹತ್ತಿ ತೂಕ ಮಾಡೋದು. ಆ ತೂಕ ಮಾಡೋಗ ಅವರು ವ್ಯಾಪಾರಿಗಳು ಕಕ್ಕ ನೋಡಿ ಅನ್ಕೊಳ್ತ ಒಂದು 5 ಕಿಲೋಕ್ಕೆ ಹತ್ತಿ ನುಂಗೆ ಬಿಟ್ಟಿರ್ತಾರೆ ಅವರು ಅಲ್ರಿ. ಅದು ಪಾಪ ರೈತಗೇನು ಗೊತ್ತಾಕೈತಿ, 5 ಕಿಲೋ ತುಡು ಮಾಡಿ ಬಿಡ್ತಾರೆ ಅದ್ರಾಗ. ಇನ್ನೊಂದು ಕಾಟ ಅದ, ಪತ್ತರಲ್ಲಿ ಕಾಟ ಅದ ನೋಡೋದು ಗೊತ್ತದ. ಪತ್ತರನ ಕಾಟದಾಗ ಏನು ಮೋಸ ವಂಚನೆ ಆಗಂಗಿಲ್ಲ ರೀ. ಒಂದು ನೊಣ ಕೂತ ಟಂಗ ಮೇಲೆ ಹಾಕೈತಿ, ನೊಣ ಕೂತ ಕೆಳಗ ಮೇಲೆ ಹಾಕೈತಿ. ಅದ್ರಾಗ ಏನು ಮೋಸ ಆಗೋದಿಲ್ಲ. ಹ್ಯಾಂಗ ತಕ್ಕಡಿ ಒಳಗೆ ಫರಕದ. ಈ ಲೋಕದ ತಕ್ಕಡಿ ಬ್ಯಾರೆ. ಇಲ್ಲೇನ್ರೆ ವಕೀಲರಿಗೆ ನ್ಯಾಯಾಧೀಶರಿಗೆ ಬೆಣ್ಣೆ ಹೆಚ್ಚು ಹೊರಗೆ ಬರಬಹುದು. ಭಗವಂತನ ತಕ್ಕಡಿಯೊಳಗೆ ಯಾರೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರಣಿಯ ಮೇಲೆ ಒಬ್ಬ ಹಿರಿದಪ್ಪ ಅಂಗಡಿಯನಿಕ್ಕೆ ಹರಿದುಕೊಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿಯನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯನ್ನೆಲ್ಲ ಬಲು ಜಾನ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಭಗವಂತನ ತಕ್ಕಡಿಯಾಗ ಮೋಸ ನಡೆಯಂಗಿಲ್ರಿ. ಅಲ್ಲೆಲ್ಲ ಲೆಕ್ಕ ಇರ್ತದೆ ನಂಬುದು, ಇಲ್ಲಿಲ್ಲ ಅಲ್ರಿ. ನೀ ಸಂಧ್ಯಾಗ ಮಾಡಿದ್ದ ಮಂದ್ಯಾಗ ಮಾಡಿದ್ದು ನೀ ಏನು ಮಾಡಿದ್ದೆಲ್ಲ ಚಿತ್ರಗುಪ್ತ ಅಂತದಾರ ಅವರು ಬರದೇ ಇರ್ತಾರೆ ಎಲ್ಲಾನು. ಯಾರ್ಯಾರಿಗೆ ಮೋಸ ಮಾಡಿದಿ, ಯಾರ್ಯಾರಿಗೆ ಏನೇನು ಮಾಡಿದಿ ಅದು ಬರದೇ ಇರ್ತಾರೆ. ಆದ್ದರಿಂದ ಭಗವಂತನನ್ನು ವಂಚಿಸಲಿಕ್ಕೆ, ಭಗವಂತ ಮೋಸ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯಾಕೆ? ಮನದೊಳು ಶಿವತಾನೆ ಮನೆ ಮಾಡಿಕೊಂಡಿಯ. ಮನವರಿಯದ ಕೊಳ್ಳತನ ಇಲ್ಲವಲ್ಲ. ಮನದೊಳು ಶಿವತಾನೆ. ನೀ ಎಲ್ಲಿ ಶಿವನ ಅಲ್ಲಿದಾನ ಇಲ್ಲಿದ ಅಂತ ತಿಳ್ಕೊಂಡಿದ್ದೇನ? ನಿನ್ನ ಮನುಷ್ಯನಾಗ ಅವ ಅಲ್ಲಿ ತೂಕ ಮಾಡ್ತಾನ. ಇದು ಹಿಂಗೆ ಮಾಡಿದ, ಹಿಂಗೆ ಮಾಡಿದ. ಅದಕ್ಕೋಸ್ಕರವಾಗಿ ಇಲ್ಲಿ ನಾರದರು ಹೇಳಬೇಕಾದದ್ದೇನದ ಅಂತ ಕೇಳಿದ್ರೆ, ಈ ಲೋಕದೊಳಗಿನ ಜನ ಧರ್ಮವನ್ನು ಸತ್ಯವನ್ನು ಆಚರಿಸೋದಿಲ್ಲವಲ್ಲ ಅಲ್ರಿ. ಯಾಕೆ ಮಹಾತ್ಮರು ಹುಟ್ಟು ಬರ್ತಾರೆ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಮಹಾತ್ಮರು ಹುಟ್ಟಿ ಬರ್ತಾರೆ. ಮಹಾತ್ಮರ ಅವತಾರ ಆಗೋದು ಧರ್ಮದ ರಕ್ಷಣೆಗೋಸ್ಕರವಾಗಿ. ಯಾಕೆ? ಜಗತ್ ನಿಂತದ್ದು ಧರ್ಮದ ಮೇಲೆ. ಧಾರಣಾತ್ ಇತಿ ಧರ್ಮ. ಜೀವರನ್ನು ಎತ್ತಿ ಹಿಡಿಯುವುದು ಯಾವುದೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಈ ಭೂಮಿ ನಮ್ಮನ್ನೆಲ್ಲ ಎತ್ತಿ ಹಿಡ್ದದು ಗೊತ್ತೇನ್ರಿ? ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲದು. ಇದನ್ನು ಏಕಿ ಮಾಡ್ತೀವಿ, ದೋಣಿ ಮಾಡ್ತೀವಿ, ತುಳಿತೀವಿ. ಆತ ಎಷ್ಟು ಕ್ಷಮ ಮಾಡ್ಯಾಳ ಗೊತ್ತೇನ್ರಿ? ಏಕೆ ಧ್ವನಿ ಮಾಡುವಾಗ ಅಕಸ್ಮಾತ್ ಹಿಂಗೆ ಒಂದಿಷ್ಟು ಅಗಡ್ಯಾಡ ಅಂದ್ರೆ ಮುಗಿತ. ಉಂಡದ್ದು ಹೋತು, ತಿಂದದ್ದು ಹೋತು. ಒಬ್ರಿಗೊಬ್ರು ಮಣ್ಣು ಕೊಡೋ ಕೆಲಸನೇ ಇಲ್ಲ. ನಮಗೆ ಬೇಕಾದಷ್ಟು ಮಣ್ಣು ನಾವೇ ತೊಗೊಂಡು ಒಳಗೆ ಹೋಗೋದು ದಮ್ ಅಂತ ಯಾಕೆ ಚಂದ. ಭೂಮಿ ತಾಯಿ ಹೆಂಗೆ ನಮ್ಮನ್ನು ಎತ್ತಿ ಹಿಡ್ದಾಳಲ್ಲ, ನಮ್ಮನ್ನೆಲ್ಲ ಎತ್ತಿ ಹಿಡಿದಿದ್ದು ಧರ್ಮ. ಆ ಧರ್ಮವನ್ನು ಏನ್ರಿ ರಕ್ಷಣೆ ಮಾಡಬೇಕಾದ ಕರ್ತವ್ಯ. ಧರ್ಮೇನ ಹೀನ ಪಶುಭಿಸ್ವಮಾನ ಅಂತ ಹೇಳ್ಯಾರಲ್ಲ. ಆದ್ದರಿಂದ ನಾರದಾದಿ ಮಹರ್ಷಿಗಳಿಗೆ ಮನಸ್ಸಿಗೆ ನೋವಾಗ್ಯದ. ಜಗತ್ತಿನ ಜನ ಹಿಂಗೆ ಮಾಡಕತ್ತಾರಲ್ಲ ಅಂಥೇಳಿ ಆ ನಾರದ ಮಹರ್ಷಿಗಳು ಅಲ್ಲಿ ಆ ಸೌನಿಕಾದಿ ಋಷಿಗಳ ಮುಂದೆ ಹೇಳಿಕೊಂಡಿದ್ದಾರೆ. ಅಂತಹ ಒಂದು ಧರ್ಮದ ರಕ್ಷಣೆ ನಮ್ಮ ಜವಾಬ್ದಾರಿ ಅದ. ನಮ್ಮ ಬಂಧು ಬಾಂಧವ ರಕ್ಷಣೆ ಮಾಡೋದಿಲ್ಲ. ಧನಾನಿ ಭೂಮವು ಪಶುಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರೆ ಜನಃ ಸ್ಮಶಾನೆ ಪರಲೋಕ
ಧರ್ಮಾನುಗೋಗಚ್ಚತಿ ಜೀವ ಏಕಃ. ನಿನ್ನ ಕರ್ಮವನ್ನು ಕಟ್ಕೊಂಡು ನೀ ಒಬ್ಬನೇ ಹೋಗವ. ನಿನ್ನ ಜೊತೆ ನೀ ಗಳಿಸಿದ ದುಡ್ಡ ಭೂಮ್ಯಾಗ, ಮೊದಲು ಭೂಮ್ಯಾಗ ಹೋಗಿತಿದ್ರು ಏನ್ರಿ, ಈಗ ಭೂಮ್ಯಾಗ ಹೋಗಿದಿಲ್ಲ, ಬ್ಯಾಂಕ್ನಾಗ ಹೋಗಿತಾರೆ. ಈಗ ಭೂಮ್ಯಾಗ ಹೋಗಂಗಿಲ್ಲ, ಬ್ಯಾಂಕ್ನು ಡಬ್ಬು ಹಾಕೋಬ್ರದಾರ ಎಷ್ಟೋ ಮಂದಿ. ಭೂಮ್ಯಾಗ ಹೋಗಿದಿಲ್ಲ. ಅದಕ್ಕೋಸ್ಕರವಾಗಿ ಈ ಮನುಷ್ಯ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ದು ಅಂತಂದರೆ, ಪುಣ್ಯವನ್ನು ರಕ್ಷಣೆ ಮಾಡಿದಪ್ಪ ಅಂತಂದ್ರೆ ನಮ್ಮನ್ನು ಕಾಪಾಡೋದು ಧರ್ಮ. ದೊಡ್ಡ ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲಪ್ಪ. ಬಂಧು ಬಾಂಧವ ರಕ್ಷಣೆ ಮಾಡುವುದಿಲ್ಲ. ಕೆಟ್ಟ ವ್ಯಂಗ ಕೆಳ ಇಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಜಗದ ನೆಂಟ ನೀನೇ ಅಂಬುದು ಹೆಚ್ಚಿದರೆ ಅಲ್ಲ. ಈಗ ಈ ಸಮುದ್ರ ಉಕ್ಕೇ ಇರ್ತೈತೆ. ಚಂದ್ರ ಅಗಲಾದಂದ್ರೆ ಉಕ್ಕೇ ಇರ್ತೈತೆ. ಚಂದ್ರ ಸಣ್ಣವಾದಂದ್ರೆ ಸಮುದ್ರ ಕೆಳಗೆ ಬರುತ್ತೆ. ಚಂದ್ರನಿಗೂ ಸಮುದ್ರಕ್ಕೂ ಏನೋ ಸಂಬಂಧ ಐತಿ ಅಂತ ಅನ್ನಿಸ್ತದ. ಪರಂತು ಸಮುದ್ರವನ್ನು ಕುಡಿಯುವಾಗ ಅಲ್ಲ, ಸಮುದ್ರನ ಕುಡಿಯುವಾಗ ಚಂದ್ರನ ಅಡ್ಡ ಬಂದನೆ. ಆ ಚಂದ್ರನ ರಾಹು ಅಡ್ಡ ಬಂದಾಗ ಸಮುದ್ರ ಬೊಬ್ಬಿಟ್ಟಿತ್ತೆ. ಯಾರಿಗೆ ಯಾರಿಲ್ಲ, ಕೆಟ್ಟ ವ್ಯಂಗ್ಯ ಕೆಳಗೆಲ್ಲ ಜಗದ ನೆಂಟ ನೀನೇ ಯಾ ಕೂಡಲ ಸಂಗಮ ದೇವ. ನಮ್ಮ ಧರ್ಮವನ್ನು ಮತ್ತೇನು ಹೆಚ್ಚಬೇಕಾಗಿಲ್ಲ ಏನ್ರಿ. ನಮ್ಮ ಧರ್ಮಗಳನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯದ ಏನ್ರಿ. ಯಾವುದೇ ಜಾತಿ, ಯಾವುದೇ ಧರ್ಮ, ನಾವು ಧರ್ಮವನ್ನು ಮಾತ್ರ ಕಾಪಾಡಬೇಕಾಗ್ತದೆ. ಧರ್ಮ ಬೇರೆ ಬೇರೆ ಜಾಗದಾಗ ಬೇರೆ ಬೇರೆ ಹೆಸರನ್ನು ಪಡೀತದೆ. ಈತನ್ರಿ ಈಗ ಒಬ್ಬ ಜೈನ್ ಮನುಷ್ಯ ಅದ. ಜೈನದೇನಪ್ಪ, ಅಹಿಂಸಾ ಪರಮೋ ಧರ್ಮ ಹೌದಲ್ರಿ. ಅವ ಜೈನರ ಹುಡುಗೊಬ್ಬ ಮಿಲ್ಟ್ರಿ ಭರ್ತಿ ಆಗ್ಯಾನ ತಿಳ್ಕೊರಿ. ಜೈನ್ ಅವ ಮಿಲ್ಟ್ರಿ ಭರ್ತಿ ಆಗಿದ. ಅವನ ನಮ್ಮ ಬೌಂಡ್ರಿಗೆ ನಿಲ್ಲಿಸ್ಯಾರ ಗೌರ್ಮೆಂಟ್ದವ್ರು. ಹೊರಗಿನವರು ಬಂಡುಕೋರು ಬರಬಾರ್ದಂತೇಳಿ ಅವನ ಕೈಯಾಗ ಗಣ್ಣು ಕೊಟ್ಟ ನಿಂದಿರ್ಸ್ಯಾರ. ಅವ ಜೈನ, ಅವನ ಧರ್ಮ ಏನೋ ಅಹಿಂಸಾ. ಆ ಪರದೇಶದ ಪಾಕಿಸ್ತಾನದ ಏನ್ರಿ ಭಯೋತ್ಪಾದಕರು ಒಳಗೆ ಬರುವಾಗ ಅಹಿಂಸಾ ಪರಮೋಧರ್ಮ ಅಂತ ನೆಲಕ್ಕೆ ಬಂದೂಕಿಟ್ಟು ಹಿಂಗೆ ಕೈ ಮುಗಿದಂದ್ರೆ ಜಡ್ಡಿ ಕೊಡ್ತಾರ ಅಂತ. ನಿನ್ನ ಅಹಿಂಸಾ ನಿನ್ನ ಮನ್ಯಾಗ, ಇಲ್ಲಿ ಹಿಂಸೆ ನಿನ್ನ ಧರ್ಮ. ನೋಡ್ರಿ ಏನೇನು ಧರ್ಮ ಬೇರೆ ಬೇರೆ ಬಾಣವನ್ನು ತಗೋತದ. ಜಾಗದೊಳಗೆ ವ್ಯಕ್ತಿ, ಕಾಲ, ದೇಶ, ಪರಿಸ್ಥಿತಿ. ನೀ ಎಲ್ಲ ಜಳಕ ಮಾಡಲಾರ್ದ ನೀರು ಬಾಯಾಗ ಹಾಕಂಗಿಲ್ಲ. ಖರೆ ಜ್ವರ ಬಂದಾವ, ಡಾಕ್ಟ್ರ್ ಅಂತಾನ ಜಳಕ ಮಾಡಂಗಿಲ್ಲ. ನಾ ಜಳಕ ಮಾಡ್ತಾ ನೀರು ಕೊಡಂಗಿಲ್ಲ ರೀ, ಸಾಯಂಗ್ರ. ಅದು ಧರ್ಮ ಅನ್ನೋದು ಎಷ್ಟು ಸೂಕ್ಷ್ಮದ ವಿಚಾರ ಮಾಡ್ರಿ. ಅದು ಜಾತಿ, ಅದು ಕಾಲ, ದೇಶ, ಪರಿಸ್ಥಿತಿ, ವ್ಯಕ್ತಿ ಬೇರೆ 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 ರೂಪ ಅಂತ ಆಗ್ತದೆ. ಆದ್ದರಿಂದ ನಾವು ಧರ್ಮ ಭಾಳ ಸೂಕ್ಷ್ಮದ. ಅದನ್ನು ನಾವು ಅನೂಚಾನವಾಗಿ ಅದನ್ನು ರಕ್ಷಣೆ ಮಾಡಿದಪ್ಪ ಅಂತಂದ್ರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅಂತಹ ಶಕ್ತಿ ಸದ್ಗುರುನಾಥ ನಮಗೆಲ್ಲ ಕೊಡಲಿ ಅಂತ ಹೇಳ್ತಾ ಸದ್ಗುರುನಾಥ ಮಹಾರಾಜ್ ಕಿ